ಸರ್, ಈಗ ಸರ್ಕಾರ ಮತ್ತೆ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಶುರು ಮಾಡ್ತೀನಿ ಅಂತ ಹೇಳಿ. ನೋಡಿ, ನಾವು ಯಾವುದೇ ಯೋಜನೆಗಳನ್ನ ಮಾಡಬೇಕಾದಾಗ ಸರ್ಕಾರಕ್ಕೆ ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಒಂದು ಇವತ್ತು ಜನರು ಕೂಡ ಅರ್ಥ ಮಾಡ್ಕೋಬೇಕು, ಮುಖಂಡರುಗಳು ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ಜಿಲ್ಲೆಗೆ ವರದಾನ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಮೇಕೆದಾಟು ಆಗೋದೇ ಇಲ್ಲ ಅಂಥೇಳಿ ಬರೀ ಮಾತಾಡ್ತಿದ್ದಂಥ ಸಂದರ್ಭ ಇತ್ತು. ನಾನು ಕಾನೂನು ಸಚಿವನಾದಂಥ ಸಂದರ್ಭದಲ್ಲಿ ಅದು ತಾಂತ್ರಿಕವಾಗಿರ್ತಕ್ಕಂಥ ಕಾನೂನಿನ ಒಪಿನಿಯನ್ ತಗೊಂಡು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಮ್ಮ ಕಾಲದಲ್ಲೇ, ನಮ್ಮ ಸರ್ಕಾರ ಇದ್ದ ಕಾಲದಲ್ಲೇ. ಈಗ ಅದನ್ನು ಮೇಲೆತ್ತಿ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟು ಅದನ್ನು ತಮಿಳ್ನಾಡಿನವರು ಏನು ಹಾಕಿದಂಥ ಅರ್ಜಿಯನ್ನು ವಜಾ ಮಾಡಿದ್ರು. ಅದಾದ ಮೇಲೆ ಮೊನ್ನೆ ತಿರುಗಿ ಸುಪ್ರೀಂ ಕೋರ್ಟಿಗೆ ರಿವಿಷನ್ ಪಿಟಿಷನ್ ಹಾಕಿದರು. ರಿವಿಷನ್ ಪಿಟಿಷನ್ ಹಾಕಿದಾದಮೇಲೆ ಅದು ಕೂಡ ವಜಾ ಆಯಿತು. ಈಗಾಗಲೇ ಕರ್ನಾಟಕ ಸರ್ಕಾರ ಮೇಕೆದಾಟನ್ನು ಅನುಷ್ಠಾನ ಮಾಡೋದಕ್ಕೆ ನಾವು ಬಿಡಬೇಕಾಗಿರ್ತಕ್ಕಂಥದ್ದು 177 TMC ತಮಿಳ್ನಾಡಿಗೆ ಮಾತ್ರ. ಅದ್ರ ಮೇಲಿನ ನೀರನ್ನ ಯಾರೂ ಕೂಡ ನಿರ್ಬಂಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಮೇಕೆದಾಟನ್ನು ನಾವು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ವಜಾ ಆದಮೇಲೆ ಈಗಾಗಲೇ ಪ್ರಸ್ತಾವನ ಕಾವೇರಿ ರಿವರ್ ಅಥಾರಿಟಿ ಮತ್ತು ಸೆಂಟ್ರಲ್ ವಾಟರ್ ಕಮಿಷನ್ ಮುಂದೆ ಈಗಾಗಲೇ ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಿದ್ದಾದಮೇಲೆ ನಿನ್ನೆ ದಿವಸ ಅಂದರೆ 3 days ಬ್ಯಾಕ್ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು, ನೀರಾವರಿ ಸಚಿವರೆಲ್ಲರೂ ಕೂಡ ಹೋಗಿ ಕೇಂದ್ರದ ನೀರಾವರಿ ಸಚಿವರು ಮತ್ತು ಎಲ್ಲ ಅಧಿಕಾರಿಗಳ ಜೊತೆ ಒಂದು ದೊಡ್ಡ ಚರ್ಚೆ ಆಯಿತು. ಅಂತ ಹೇಳಿದ್ರೆ ಗಂಟೆಗಟ್ಟಲೆ ಚರ್ಚೆ ಆಯಿತು. ನಾವು ತಮಿಳುನಾಡಿನ ತಕರಾರೇನು, ಕರ್ನಾಟಕದ ವಾದ ಏನು ಅಂತೇಳಿ ಆಲಿಸುವಂಥ ಕೆಲಸವನ್ನು ಮಾಡಿದರು. ಬಹುಶಃ ಎಲ್ಲೋ ಒಂದು ಕಡೆಗೆ ಇದನ್ನು ಸೆಂಟ್ರಲ್ ವಾಟರ್ ಕಮಿಷನನ್ನು ಕಾವೇರಿ ರಿವರ್ ಅಥಾರಿಟಿ ಮುಂದೆ ವಿಚಾರ ಇರೋದ್ರಿಂದ ಕೇಂದ್ರ ಸರ್ಕಾರ ಅದನ್ನು ಪರಿಗಣಿಸ್ತಾ ಇದೆ ಮತ್ತು ಎಲ್ಲೋ ಒಂದು ಕಡೆಗೆ ನಮ್ಮ ಪರವಾಗಿರ್ತಕ್ಕಂಥ ತೀರ್ಪು ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಅದೇ ರೀತಿ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗಳನ್ನೂ ಕೂಡ ಭೇಟಿ ಮಾಡಿ ಮನವರಿಕೆ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ಒಂದು ಅರ್ಥ ಮಾಡ್ಕೋಬೇಕು. ತುಮಕೂರು ಜಿಲ್ಲೆಯ ನಾನು ಮುಖಂಡರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಮಗೆ ಈ ಬಾರಿ ಹೋಗಿರ್ತಕ್ಕಂಥ ನೀರು ಎಷ್ಟು 177 TMC ತಮಿಳ್ನಾಡಿಗೆ ಬಿಟ್ಟು ಸುಮಾರು 400 TMC ನೀರು ಹರಿದು ಹೋಗಿದೆ. ಪ್ರತಿ ವರ್ಷ 50ರಿಂದ 350-400 TMC ನೀರು ಹೋಗುತ್ತೆ. ಅದನ್ನು ನಾವು ಎಲ್ಲಿ ಹಿಡಿದಿಟ್ಕೋಬೇಕು ಅಂತ ಹೇಳಿದ್ರೆ ಹೇಮಾವತಿ ವಲಯದಲ್ಲೇ ನಾವು ಅದನ್ನು ನೀರನ್ನು ಹಿಡಿದಿಟ್ಕೊಳ್ಳೋಂಥ ಕೆಲಸ ಮಾಡಬೇಕಾಗುತ್ತೆ. ಹೇಮಾವತಿನ ಇಟ್ಟಿದೆ. ಹೋದ ವರ್ಷ ಮಳೆ ಬಂದಿದ್ದು ಎಷ್ಟು, ಡ್ಯಾಮ್ ಕೆಪಾಸಿಟಿ 37, ಅದನ್ನು ಯುಟಿಲೈಸೇಷನ್ ಬಳಕೆ ಮಾಡ್ತಕ್ಕಂಥದ್ದು 77 TMC, ಬಂದದ್ದ ನೀರು ಎಷ್ಟು ಹೋದರೆ 105 TMC. ಎಲ್ಲಿಗೆ ಹೋಗ್ತದೆ ಅದೆಲ್ಲ? ಎಲ್ಲ KRSಗೆ ಹೋಗ್ತದೆ, ಅಂತಿಮವಾಗಿ ತಮಿಳ್ನಾಡು ಸೇರ್ತದೆ, ಸಮುದ್ರ ಸೇರ್ತದೆ. ಸೊ ಇದಕ್ಕೆ ಎಕ್ಸ್ಪ್ರೆಸ್ ಕೆನಾಲ್ ಯಾಕೆ ಬೇಕು ಅಂತ ಹೇಳಿದ್ರೆ, ಆಲ್ ಆಫ್ ಎ ಸಡನ್ ಎಕ್ಸ್ಪ್ರೆಸ್ ಕೆನಾಲ್ನ ಮಾಡೋಕ್ಕೆ ಹೋಗಿಲ್ಲ. ಈಗಾಗಲೇ ನಾವು ಮಾಗಡಿ ಮತ್ತು ಕುಣಿಗಲ್ಗೆ ನೀರು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಹಿಂದಿನ ಸರ್ಕಾರದಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಶ್ರೀರಂಗ ಏತ ನೀರಾವರಿ ಯೋಜನೆ ಅಂತೇಳಿ ಮಾಡಿರ್ತಕ್ಕಂಥ ಹಿಂದಿನ ಸರ್ಕಾರದಲ್ಲೇ ಕೆಲಸ ಮುಗಿದಿದೆ. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೆಲಸ ಮುಗಿದಿದೆ. ನೀರು ಕೊಡ್ತಕ್ಕಂಥ ಜವಾಬ್ದಾರಿ ಈಗ ನಾವು ಬರ್ತಕ್ಕಂಥದ್ದು ಹೇಮಾವತಿನಲ್ಲಿ. ಈಗ ತುಮಕೂರಿಗೆ ಬರ್ತಕ್ಕಂಥದ್ದು ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲೇ ಅದನ್ನು 0 to 73 73 ಕಿಲೋಮೀಟ್ರ್ವರೆಗೂ ಕೂಡ ಅದನ್ನು ಅಗಲೀಕರಣ ಮಾಡೋದಕ್ಕೆ 634 ಕೋಟಿ ಖರ್ಚು ಮಾಡಿದ್ವಿ. ನಾವು ಬಿಟ್ಟ ಮೇಲೂ ಕೂಡ ಮುಂದಿನ ಸರ್ಕಾರನೂ ಕೂಡ ಅದನ್ನು ಮುಂದುವರಿಸುವಂಥ ಕೆಲಸ ಮಾಡಿದೆ. 164-65 ಕಿಲೋಮೀಟ್ರ್ವರೆಗೂ ಕೂಡ ಎಲ್ಲಿ ಶ್ರೀರಂಗ ಏತ ನೀರಾವರಿ ಯೋಜನೆಯನ್ನು ಡ್ರಾ ಮಾಡೋಕ್ಕೆ ಸಾಧ್ಯ
ಅಲ್ಲಿವರೆಗೂ ಕೂಡ ಕಾಮಗಾರಿ ಮುಗಿದಿದೆ, ನೀರು ಹೋಗ್ತದೆ, ತೊಂದರೆ ಇಲ್ಲ. ಆದರೆ ಈಗ ಆಲ್ ಆಫ್ ಎ ಸಡನ್ನು ಹೆಚ್ಚು ಮಳೆ ಬಂದಂಥ ಸಂದರ್ಭದಲ್ಲಿ ಹೆಚ್ಚು ನೀರು ಲಭ್ಯ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ಮಾಗಡಿ ಭಾಗಕ್ಕೆ, ಕುಣಿಗಲ್ ಭಾಗಕ್ಕೆ ಕೊಡಬೇಕಾದಂಥ ಸಂದರ್ಭ ಬಂದಾಗ ನಮಗೆ ಎಕ್ಸ್‌ಪ್ರೆಸ್ ಕೆನಾಲ್ ಅವಶ್ಯಕತೆ ಇದೆ. ಅದಕ್ಕೆ ನಾನು ತಾಂತ್ರಿಕವಾಗಿರ್ತಕ್ಕಂಥ ವರದಿ ಹಿನ್ನೆಲೆಯಲ್ಲಿ, ವಾಸ್ತವಿಕವಾಗಿ ಬರ್ತಕ್ಕಂಥ ಮಳೆಯ ಹಿನ್ನೆಲೆಯಲ್ಲಿ ದೂರದೃಷ್ಟಿ ಇಟ್ಕೊಂಡು ನಾವು ತೀರ್ಮಾನ ಮಾಡಿದ್ದೇವೆ. ಅದು ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಯೋಜನೆಗಳಿಗೂ ತೊಂದರೆ ಆಗಲ್ಲ. ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿಗೂ ಬರ್ತಾ ಇರ್ತಕ್ಕಂಥದ್ದು ಹೇಮಾವತಿ ನೀರು ಕುಡಿಯೋ ನೀರಿಗೆ ಇವತ್ತು ನಾವು ಮೇಕೆದಾಟು ಆದಂಥ ಸಂದರ್ಭದಲ್ಲಿ, ಮೇಕೆದಾಟು ಬಹುಶಃ ಭಾಳ ದಿವಸ ಅಲ್ಲ,